ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ವಾರ್ನಿಂಗ್ ಸ್ಟ್ರೈಕ್ ಬಂದಿದ್ದರೆ ಚಾನಲ್ಗೆ ಯಾವ ರೀತಿಯಾದಂಥ ತೊಂದರೆ ಆಗುತ್ತೆ, ಹಾಗೆ ವಾರ್ನಿಂಗ್ ಸ್ಟ್ರೈಕ್ ನಿಮ್ಮ ಒಂದು ಚಾನಲ್ಗೆ ಬಂದಿದ್ದರೆ ಅದನ್ನು ರಿಮೂವ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ನೀವು ವಿಡಿಯೋನ ಸ್ಟಾರ್ಟ್ ಮಾಡಿದವರು ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ಈ ಒಂದು ಚಾನಲನ್ನು ನೋಡ್ತಾ ಇದ್ದೀರ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಈಗ ಬನ್ನಿ ಮಾಹಿತಿಯನ್ನು ನೋಡೋಣ. ಫ್ರೆಂಡ್ಸ್, ನಿಮ್ಮ ಒಂದು ಚಾನಲಿಗೆ ವಾರ್ನಿಂಗ್ ಸ್ಟ್ರೈಕ್ ಬಂದಿದೆ ಅಂತಂದರೆ ನೀವು ನಿಮ್ಮ ಒಂದು ಚಾನಲಲ್ಲಿ ಯಾವುದಾದ್ರೂ ಒಂದು ತಪ್ಪನ್ನು ಮಾಡಿರ್ತೀರ. ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸನ್ನು ಫಾಲೋ ಮಾಡದೇ ಇರ್ಬೋದು, ಹಾಗೆ ನೀವು ಬೇರೆ ಬೇರೆ ರೀತಿಯಾದಂಥ ವೀಡಿಯೋಸನ್ನು ಕೆಟ್ಟ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ವಾರ್ನಿಂಗ್ ಸ್ಟ್ರೈಕ್ ಬರುತ್ತೆ. ನೀವು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸನ್ನು ಫಾಲೋ ಮಾಡದೇ ಇದ್ದಾಗ ನಿಮಗೆ ವಾರ್ನಿಂಗ್ ಸ್ಟ್ರೈಕ್ ಬರುತ್ತೆ. ಫ್ರೆಂಡ್ಸ್, ವಾರ್ನಿಂಗ್ ಸ್ಟ್ರೈಕ್ ಬಂದಿರೋದ್ರಿಂದ ನಿಮ್ಮ ಚಾನಲ್ಗೆ ಎಫೆಕ್ಟ್ ಏನು ಆಗೋ ಇರೋದಿಲ್ಲ, ನಿಮಗೆ ವಾರ್ನಿಂಗ್ ಅಲ್ಲ, ಜಸ್ಟ್ ವಾರ್ನಿಂಗನ್ನು ಕೊಟ್ಟಿರ್ತಾರೆ. ನೀವು ಇನ್ಮುಂದೆ ಏನಾದರೂ ಈ ರೀತಿ ತಪ್ಪುಗಳನ್ನು ಮಾಡಿದರೆ ಮತ್ತೆ ನಿಮಗೆ ಸ್ಟ್ರೈಕ್ 1 ಅಂತ ಬರುತ್ತೆ. ವಾರ್ನಿಂಗ್ ಸ್ಟ್ರೈಕ್ ಅಲ್ಲ, ಸ್ಟ್ರೈಕ್ 1, ಸ್ಟ್ರೈಕ್ 2, ಸ್ಟ್ರೈಕ್ 3 ಅಂತ ಬರುತ್ತೆ. ಅದರಲ್ಲಿ ಸ್ಟ್ರೈಕ್ 1 ಬಂದರೆ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ನೀವು ನಿಮ್ಮ ಒಂದು ಚಾನಲಲ್ಲಿ ಅರ್ನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಮೊನೆಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಇದರಿಂದ ನೀವು ಅರ್ನ್ ಮಾಡ್ಕೊಳ್ಳೋದನ್ನು ಕಳ್ಕೊಳ್ಬಿಡ್ತೀರ. 90 ಡೇಸ್ವರೆಗೂ ವಾರ್ನಿಂಗ್ 90 ಡೇಸ್ವರೆಗೂ ಆ ಒಂದು ಸ್ಟ್ರೈಕ್ ಹಾಗೆ ಇದ್ಬಿಡುತ್ತೆ. ಆದ್ದರಿಂದ 90 ಡೇಸ್ ತನಕ ನೀವು ಯಾವುದೇ ಕಾರಣಕ್ಕೂ ಮೊನೆಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಈಗ ವಾರ್ನಿಂಗ್ ಸ್ಟ್ರೈಕ್ ಬಂದಿರೋದು ನಿಮ್ಮ ಚಾನಲ್ಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಈಗ ನೀವು ವಾರ್ನಿಂಗ್ ಸ್ಟ್ರೈಕನ್ನು ರಿಮೂವ್ ಮಾಡಬೇಕಾಗುತ್ತಾ ಇಲ್ವಾ ಅಂತ ಕೇಳಿದ್ರೆ ರಿಮೂವ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಈ ವಾರ್ನಿಂಗ್ ಸ್ಟ್ರೈಕ್ ಬಂದಿರುವಂಥದ್ದು ಲೈಫ್ ಲಾಂಗ್ ಹಾಗೆ ಇದ್ಬಿಡುತ್ತೆ, ಯಾವುದೇ ಕಾರಣಕ್ಕೂ ರಿಮೂವ್ ಮಾಡೋಕ್ಕಾಗಲ್ಲ. ಆ ಒಂದು ಫೀಚರ್ ಬಂದರೆ ರಿಮೂವ್ ಮಾಡಲಿಕ್ಕೆ ಆಗ್ಬೋದು ಮುಂದೆ, ಆದರೆ ಈಗ ಅದನ್ನು ರಿಮೂವ್ ಮಾಡುವಂಥ ಆಪ್ಷನ್ ಇಲ್ಲ ಫ್ರೆಂಡ್ಸ್, ಆಗಲ್ಲ ಅಂತಲೇ ಇದೆ ಯಾವುದೇ ಕಾರಣಕ್ಕೂ. ಆದ್ದರಿಂದ ಯಾರು ಕೂಡ ಯೂಟ್ಯೂಬಲ್ಲಿ ವೀಡಿಯೋಸನ್ನು ಹಾಕೋರು ಯಾವುದೇ ತಪ್ಪನ್ನು ಮಾಡಬೇಡಿ, ಕಮ್ಯುನಿಟಿ ರೂಲ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಆದಷ್ಟು. ಇದರಿಂದ ನಿಮ್ಮ ಒಂದು ಚಾನಲ್ ಪೂರ್ತಿಯಾಗಿ ಸೇಫ್ ಆಗಿರುತ್ತೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್. ಈ ಒಂದು ವೀಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವೀಡಿಯೋತೆ ಎಲ್ಲರೂ ಕೂಡ ಸಿಗೋಣ. ಬಾಯ್ ಬಾಯ್.